ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಾಗಿದೆ ಇವತ್ತು ಎಷ್ಟನೇ ದಿನ? ಫ್ರೈಡೇ, ಸ್ಯಾಟರ್ಡೇ, ಸಂಡೇ, ಮಂಡೇ, ಟ್ಯೂಸ್ಡೇ. ಇವತ್ತು 5th ಡೇ ಇನ್ ಥೈಲ್ಯಾಂಡ್. ಸೊ ನೆನ್ನೆ ನಾವು ಬ್ಯಾಂಕಾಕ್ ಬಂದಿದ್ವಿ. 1 ಡೇ ಸ್ಟೇ ಇತ್ತು ಬ್ಯಾಂಕಾಕಲ್ಲಿ. ಇವಾಗ ಆಗಿದೆ ಮಾರ್ನಿಂಗ್ 6:20. ನಮಗೆ ಮಾರ್ನಿಂಗೇ ಫ್ಲೈಟ್ ಇರೋದ್ರಿಂದ ನಾವು ವಿ ಆರ್ ಲೀವಿಂಗ್ ಅರ್ಲಿ. ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಹೊರಡೋಣ ಅಂತ ನೋಡೋಣ. 6:50ಗೆ ನಮಗೆ ಇಲ್ಲಿ ಪಿಕ್ ಮಾಡೋಕ್ಕೆ ಕಾರ್ ಬರುತ್ತೆ. ಅಷ್ಟರಲ್ಲಿ ವಿ ಹ್ಯಾವ್ ಟು ಗೆಟ್ ರೆಡಿ. ಸೊ ಸ್ಟೇ ಟ್ಯೂನ್. ಇವತ್ತೇನೇನೆಲ್ಲ ಮಾಡ್ತೀವಿ, ಇವತ್ತು ನಾಳೆ 2 ದಿನ ನಾವು ಕ್ರಾಬಿ ಐಲ್ಯಾಂಡಲ್ಲಿ ಇರ್ತೀವಿ. ಸೊ ಏನೇನು ಮಾಡ್ತೀವಿ ಎಲ್ಲ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಸ್ಟೇ ಟ್ಯೂನ್. ಎಲ್ಲಿ ಪುರಾಣಿ ಎಲ್ಲೋದ? ಕನ್ನ ஆடு போய் லோக்கல் தரல. ಹಲೋ ಫ್ರೆಂಡ್ಸ್, ಈಗ ನಾವಿದ್ದೀವಿ ಕ್ರಾಬಿ ಐಲ್ಯಾಂಡ್ನಲ್ಲಿ. ಈಗ ಜಸ್ಟ್ ಊಟ ಆಯಿತು, ಹಂಗೆ ಕೂತಿದ್ವಿ. ಇಲ್ಲಿ ರೆಂಟಲ್ ಬೈಕ್ಸು, ರೆಂಟಲ್ ಆಟೋಸ್ ಎಲ್ಲ ಸಿಗುತ್ತೆ. ಅಂದರೆ ಆಟೋ ಅಲ್ಲ, ಅದು ಆಟೋ ಅನ್ನಲ್ಲ, ಅದನ್ನೇನಂತಾರೆ, ಒಂದು ಬೈಕಿಗೆ ಸೈಡಲ್ಲಿ ಏನೇನೋ ಕೂತ್ಕೊಳ್ಳೋಕೆ ಜಾಗ ಮಾಡಿರ್ತಾರೆ, ಆ ಥರದ್ದು ರೆಂಟಲಿಗೆ ಸಿಗುತ್ತೆ. ಅಲ್ಲಿದೆಲ್ಲ ಅದೇ ಥರದ್ದು. ಸೊ ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಾವು ರೂಮಿಗೆ ಹೋಗಿ ರೂಮಲ್ಲಿ ಸ್ವಲ್ಪ ಫ್ರೆಶನ್ ಅಪ್ ಆಗಿ ವಿ ಹ್ಯಾವ್ ಟು ಲೀವ್ ಟು ಒನ್. ಸೊ ಇದು ರೂಮು, ಇದು ಹೆನಾಂಗ್ ಬೇ ರೆಸಾರ್ಟ್ ಅಂತ. ಹೆನಾಂಗ್ ಬಂದು ಒಂದು ಊರಿನ ಹೆಸರು ಕ್ರಾಬಿಯಲ್ಲಿ. ಸೊ ಇಲ್ಲಿ ನಾವು ಹೋಟೆಲ್ ಅಥವಾ ರೆಸಾರ್ಟ್ ವಾಟ್ ಕಾಲಲ್ಲ, ಅಲ್ಲಿಗೆ ಬಂದಿದ್ವಿ. ದಿಸ್ ಇಸ್ ದ ರೂಮ್. ಇದು ರೂಮು 3 ಸ್ಟಾರ್ ಹೋಟೆಲ್ ಆಗಿತ್ತು. ಬಿಕಾಸ್ ನಾವು ಲಾಂಗರ್ ಡ್ಯೂರೇಷನ್ ರೂಮಲ್ಲಿ ಇಲ್ಲದೆ ಇರೋ ಕಾರಣಕ್ಕೆ ಇಲ್ಲಿ 3 ಸ್ಟಾರ್ ಹೋಟೆಲ್ನ ಆಪ್ಟ್ ಮಾಡಿದ್ವಿ. ದಿಸ್ ಇಸ್ ಹೌ ದ ರೂಮ್ ಲುಕ್ಸ್. ಹೊರಗಡೆ ಬಂದು ಸಿಟ್ಔಟ್ ಇತ್ತು, ಚೆನ್ನಾಗಿತ್ತು. ಅದು ತುಂಬ ಮಸ್ಕಿಟೋಸ್ ಇರೋದ್ರಿಂದ ತುಂಬ ಗ್ರೀನರಿ ಇತ್ತು, ಅದಕ್ಕೆ ತುಂಬ ಸೊಳ್ಳೆ ಕಾಟ. ಅದಕ್ಕೆ ವಿಂಡೋಸ್ನ ಓಪನ್ ಮಾಡಲಿಲ್ಲ. ಅದನ್ನು ಬಿಟ್ಟರೆ ಒಳಗಡೆ ದ ರೂಮ್ ಲುಕ್ಸ್ ಲೈಕ್ ದಿಸ್. ಕರ್ಟನ್ ಇದೆ, ವಿಂಡೋ ಆ್ಯಂಡ್ ದ ಟೇಬಲ್ಸ್ ಆರ್ ಕೆಪ್ಟ್ ಔಟ್ಸೈಡ್. ಬಟ್ಟೆ ಹಾರಬೇಕು ಅಂದರೆ ಈಚೆ ಕಡೆ ಟೇಬಲ್ ಇದೆ. 2 ಕಾಟ್ ಕೊಟ್ಟಿದ್ದಾರೆ, 2 ಕಾಟ್ಸ್. ಅದಾದಮೇಲೆ ಇಲ್ಲಿ ಟಿ ವಿ ಯೂನಿಟ್ ಬರುತ್ತೆ. ಪ್ಯಾಂಟ್ರಿ ಯೂನಿಟ್ ಏನೂ ಕೊಟ್ಟಿರಲಿಲ್ಲ. ಡ್ರೆಸ್ಸಿಂಗ್ ಏರಿಯಾ ಅಲ್ಲೇ ಟಿ ವಿ ಯೂನಿಟ್ ಪಕ್ಕ ಕೊಟ್ಟು ಇದ್ದರು. ಸೊ ನಾವು ರೆಡಿ ಆಗಿದ್ವಿ. ಸೊ ನಾವು ರೆಡಿ ಆಗಿಬಿಟ್ಟು ನಮಗೆ ಫಸ್ಟು ಪಾಯಿಂಟ್ ಕ್ರಾಬಿಲ್ ಕರ್ಕೊಂಡು ಹೋಗ್ತಿದ್ದೆವು, ರ್ಯಾಲೆ ಬೀಚ್ ಅಂತ. ಇನ್ಸ್ಟಾಗ್ರಾಮೆಲ್ಲ ನೋಡಿಬಿಟ್ಟು ಯಾರೂ ಸಹ ಸ್ಪಾಟ್ಸ್ನ ಇಂಟರ್ನ್ಯಾಷನಲ್ ಟ್ರಿಪ್ಸಲ್ಲಿ ಆಪ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಸೋಷಿಯಲ್ ಮೀಡಿಯಾನಲ್ಲಿ ತೋರಿಸೋದೇ ಬೇರೆ, ರಿಯಾಲಿಟಿಯಲ್ಲಿ ನೀವು ಅಲ್ಲಿ ಹೋಗ್ಬಿಟ್ಟು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ದಟ್ ಈಸ್ ಟೂ ಡಿಫ್ರೆಂಟ್ ಫ್ರಮ್ ದ ರೀಲ್ಸ್. ಸೊ ಡು ನಾಟ್ ಗೆಟ್ ಇನ್ ಟು ಸಚ್ ಕೈಂಡ್ ಆಫ್ ಮಿಸ್ಟೇಕ್ಸ್. ನಾವೇನು ಮಾಡಿದ್ವಿ, ರ್ಯಾಲಿ ಬೀಚು ಯಾರೋ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರು, ಚೆನ್ನಾಗಿತ್ತು ಅಂದ್ಬಿಟ್ಟು ಅದನ್ನು ಸಹ ನಮ್ಮ ಪ್ಯಾಕೇಜಲ್ಲಿ ನಾವು ಇನ್ಕ್ಲೂಡ್ ಮಾಡಿದ್ವಿ. ಬಟ್ ಆ್ಯಕ್ಚುಲಾಗಿ ಇಟ್ ವಾಸ್ ನಾಟ್ ಅಟ್ ಆಲ್ ಗುಡ್. ಸೊ ನಮ್ಮದು ಏನು ಪ್ರೈವೇಟ್ ಪ್ಯಾಕೇಜ್ ಆಗಿರೋದ್ರಿಂದ ನಮಗೆ ಅಂತ ಒಂದು ವೆಹಿಕಲ್ ಕೊಟ್ಬಿಟ್ಟಿದ್ರು ಪಿಕಪ್ಪು ಮತ್ತು ಡ್ರಾಪ್ಗೆ. ಸೊ ದಿಸ್ ವಾಸ್ ದ ವೆಹಿಕಲ್. ನಮ್ಮ ಕಡೆ ಹೆಂಗೆ ಟಿ ಟಿ ಇರುತ್ತಲ್ಲ ಆ ಥರ, ಬಟ್ ಟಿ ಟಿ ಥರ ಇಲ್ಲ. ಇದು ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ. ಫಾರ್ 3 of us ಇಟ್ ವಾಸ್ ಮೋರ್ ದೆನ್ ಎನಫ್.
ನಾವು ಹೋದ್ವಿ ರಾಲೆ ಬೀಚಲ್ಲಿ ಹೋದ್ವಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂದರೆ ಒಂದು ಬೋಟ್ ಕೊಡ್ತಾರೆ, ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ಅಲ್ಲಿ ಕರ್ಕೊಂಡೋಗಿ ನಮ್ಮನ್ನ ಬಿಡ್ತಾರೆ. ಬಟ್ ದ ಬೋಟ್ ವಾಸ್ ಆಲ್ಸೋ ನಾಟ್ ಸೇಫ್, ಒಂಚೂರು ಸೇಫ್ಟಿ ಇರಲಿಲ್ಲ. ಒಂದು ಲೈಫ್ ಜಾಕೆಟ್ ಕೊಟ್ಟಿರಲಿಲ್ಲ. ಮಧ್ಯದಲ್ಲಿ ನೀರು ಮಧ್ಯದಲ್ಲಿ ಹೋಗಿ ಏನಾದರೂ ಆದರೆ ಅಲ್ಲಿ ಲೈಫ್ ಸೇವರ್ ಥರದ್ದು ಯಾವುದೂ ಇರಲಿಲ್ಲ. ಮತ್ತು ಒನ್ ಮೋರ್ ಥಿಂಗ್ ವಾಸ್ ಲೈಕ್ ರಾಲೆ ಬೀಚಲ್ಲಂತೂ ಇಟ್ ವಾಸ್ ಫುಲ್ ಆಫ್ ಕ್ರೌಡ್. ಒಂದು ಕೇವ್ ಬರುತ್ತೆ ಅಲ್ಲಿ, ಕೇವ್ ಅಲ್ಲಿ ಅಕಸ್ಮಾತು ಇಫ್ ಯು ವಾಂಟ್ ಟು ಕ್ಲೈಂಬ್ ಅಪ್ ಅಲ್ವಾ, ಅಲ್ಲೊಂದು ಸ್ವಲ್ಪ ಕ್ಲೈಂಬಿಂಗ್ ಆಪ್ಷನ್ ಇದೆ. ಅದನ್ನು ಬಿಟ್ಟರೆ ಇನ್ನೇನೂ ಇಲ್ಲ ಅಂತ, ಏನು ನೋಡೋಕ್ಕೂ ಚೆನ್ನಾಗಿಲ್ಲ. ಸನ್ ಬಾತ್ ಮಾಡೋಕ್ಕೆ ಫಾರಿನರ್ಸ್ ಅಲ್ಲಿ ಬಂದು ಕೂರ್ತಾರೆ, ಬಟ್ ನಮಗೆ ಇಂಡಿಯನ್ಸ್ಗೆ ದಟ್ ಈಸ್ ನಾಟ್ ರಿಕ್ವೈರ್ಡ್. ಸೊ ರಾಲೆ ಬೀಚ್ ನೆಕ್ಸ್ಟ್ ಯಾರಾದರೂ ಪ್ಲ್ಯಾನ್ ಮಾಡ್ತಿದೆ, ಡೋಂಟ್ ಆಪ್ಟ್ ಫಾರ್ ಇಟ್. ನಾನು ಇದೆಲ್ಲ ಮ್ಯೂಟ್ ಮಾಡ್ತೀನಿ. ಯಾಕೆ ಲವ್ ಯು. ಬೋಟ್ ಕರ್ಕೊಬಂದ ಯಾಕಂದ್ರೆ ಅಂತ ಏನೂ ಇದಿಲ್ಲ ಅನ್ಸುತ್ತೆ. ಏನು ಬಿಡಮ್ಮ ಕೈ, ಅದನ್ನೇ ಬ್ಯಾಲೆನ್ಸ್ ಮಾಡೋದು. ಅದೆಲ್ಲ Don't run. ತೇವಾರ ಬರುತ್ತೆ ಮರಳಲ್ಲ, ಥಂಡಿ ಥಂಡಿ ಅನ್ಸುತ್ತೆ. ಸೊ ಇದು ಸೆಕೆಂಡ್ ಡೇ ಇನ್ ಕ್ರ್ಯಾಬಿ ಆಗಿತ್ತು. ನಾವು ರೆಡಿ ಆಗಿದ್ವಿ ಜಂಗಲ್ ವಿಸಿಟ್ಗೆ. ಜಂಗಲ್ ವಿಸಿಟ್ ಅಂದರೆ ನಥಿಂಗ್ ಬಟ್ ಅಲ್ಲಿ ಪೂಲ್ಸ್ ಇದೆ. ಒಂದು ಎಮರಾಲ್ಡ್ ಪೂಲ್ ಅಂತಾರೆ, ಇನ್ನು ಒಂದು ಹಾಟ್ ಸ್ಪ್ರಿಂಗ್ ಪೂಲ್ ಅಂತಾರೆ, ಇನ್ನೊಂದು ಅಂತಾರೆ ಬ್ಲೂ ಪೂಲ್ ಅಂತ. ಆ ಥರ ಮಲ್ಟಿಪಲ್ ಪೂಲ್ಸ್ ಇದೆ ಅಲ್ಲಿ. ಬಟ್ ಎಲ್ಲ ಪೂಲ್ಸಲ್ಲೂ ಸ್ವಿಮ್ ಮಾಡೋಕ್ಕೆ ಬಿಡೋದಿಲ್ಲ. ಹಾಟ್ ಸ್ಪ್ರಿಂಗ್ ಪೂಲಲ್ಲಿ ಕೆಲವು ಕಡೆ ತುಂಬ ಬಿಸಿ ನೀರಿರುತ್ತೆ, ಇನ್ನು ಕೆಲವು ಕಡೆ
ಬೆಚ್ಚಗಿರೋದು ಇರುತ್ತೆ. ಬಿಸಿ ಇರೋದಕ್ಕೆ ಹಾಟ್ ಅಂತಾರೆ, ಬೆಚ್ಚಗಿರೋದಕ್ಕೆ ಸ್ಪ್ರಿಂಗ್ ಅಂತಾರೆ. ಹಾಟ್ ಸ್ಪ್ರಿಂಗ್ ಪೂಲ್ ಇಲ್ಲೇ ನೋಡ್ತಿದ್ದೀರಲ್ಲ, ಇದೇ ಹಾಟ್ ಸ್ಪ್ರಿಂಗ್ ಪೂಲು. ತುಂಬ ನೀರು ಕ್ಲಿಯರಾಗಿರುತ್ತೆ. ಇಲ್ಲಿ ಹೇಳ್ತಾರೆ ಇಟ್ ಈಸ್ ಏನೋ ನ್ಯಾಚುರಲಿ ಫಾರ್ಮ್ಡ್ ವಾಟರ್ ಅಂತಾರೆ. ಗೊತ್ತಿಲ್ಲ ಎಷ್ಟು ನಿಜ ಅಂತ. ನೋಡ್ಬೋದು ಸುತ್ತಲೂ ನೀರಿದೆ. ಸೊ ಬಿಸಿ ಸಹ ನ್ಯಾಚುರಲಾಗಿಯೇ ಅದು ಬಿಸಿ ಆಗ್ತಿರೋದು. ಎಲ್ಲೆಲ್ಲಿ ಯಾವ್ಯಾವ ಪೂಲಲ್ಲಿ ಬಿಸಿ ಬಿಸಿ ನೀರಿದೆಯಲ್ಲ ಅದೆಲ್ಲ ಇಟ್ಸ್ ನ್ಯಾಚುರಲಿ ಮೇಡ್, ಆರ್ಟಿಫಿಷಿಯಲ್ ಅಲ್ಲ ಅಂತ ಅಂತಿದ್ರು. ಸೊ ತುಂಬ ಬಿಸಿ ಇರುತ್ತೆ. ಹೆಂಗೆ ನಾವು ಸೋಲಾರಲ್ಲಿ ನೀರು ಕಾಯಿಸ್ಕೊಂಡ್ರೆ ಅಥವಾ ಗೀಝರಲ್ಲಿ ನೀರು ಕಾಯಿಸ್ಕೊಂಡ್ರೆ ನೀರು ಎಷ್ಟು ಬಿಸಿ ಇರುತ್ತೋ ಆ ಥರ ಬಿಸಿ ಇರುತ್ತೆ. ಸೊ ಕಂಟಿನ್ಯೂಸ್ ನಾವು ಅಲ್ಲಿ ಬಿಸಿ ನೀರಲ್ಲಿ ಕೂರೋಕ್ಕಾಗಲ್ಲ. ಸೊ ದೆಲ್ಸೆ 15 ಮಿನಿಟ್ಸ್ವರೆಗೂ ಕೆಳಗಡೆ ಇರಿ, ಆಮೇಲೆ ಒಂದು 5 ಮಿನಿಟ್ಸ್ ಮೇಲೆ ಬಂದು ರೆಸ್ಟ್ ಮಾಡಿಬಿಟ್ಟು ಮತ್ತೆ ಹೋಗಿ ಅಂತಾರೆ. ಬಿಕಾಸ್ ಕಂಟಿನ್ಯೂಸ್ ಇದ್ದರೆ ಬ್ರೀದಿಂಗ್ ಇಶ್ಯೂಸ್ ಆಗುತ್ತೆ ಅಂತ. ಸೊ ಪೂಲ್ ಮಾತ್ರ ತುಂಬ ಕ್ಲಿಯರ್ ವಾಟರ್ ಇತ್ತು, ಚೆನ್ನಾಗಿತ್ತು. ಬಟ್ ಅಲ್ಲಿರೋ ಕಲ್ಲುಗಳೆಲ್ಲ ಚೂರು ಪಾಚಿ ಅನ್ನಿಸ್ತಾಯಿತ್ತು, ಸ್ಕಿಡ್ ಆಗ್ತಾಯಿತ್ತು. ತೀರಾ ಅಲ್ಲ, ಓಕೆ, ಬಟ್ ವೆರಿ ನೈಸ್ ಪ್ಲೇಸ್ ಅನ್ಬೋದು. ಇದು ಫಾರೆಸ್ಟ್ ಮಧ್ಯದಲ್ಲಿರೋದಕ್ಕೆ ವ್ಯೂ ವಾಸ್ ಆಲ್ಸೋ ವೆರಿ ಪ್ಲೆಸೆಂಟ್ ಆ್ಯಂಡ್ ಮಧ್ಯದಲ್ಲಿ ಬರ್ಡ್ಸ್ ಚಿಪ್ಪಿಂಗ್ ಆಗಿರ್ಬೋದು, ಎವ್ರಿಥಿಂಗ್ ಮೇಡ್ ಇಟ್ ಫ್ಯಾಬುಲಸ್ ಜರ್ನಿ. ಸೊ ಯಾರೆಲ್ಲ ಕ್ರ್ಯಾಬಿಗೆ ಬರ್ತಿರೋ ಡು ನಾಟ್ ಫರ್ಗೆಟ್ ಟು ವಿಸಿಟ್ ದಿಸ್ ಪ್ಲೇಸ್, ಆಯಿತಾ. ಇನ್ನು ಜಂಗಲ್ ವ್ಯೂ ಅಂತಾರೆ, ಇಲ್ಲಿ ಬರೋದು ಹಾಟ್ ಸ್ಪ್ರಿಂಗ್ ಪೂಲ್. ಸೊ ನೋಡ್ಬೋದು, ವಿ ಎಂಜಾಯ್ಡ್ ಅ ಲಾಟ್ ಇನ್ ದಿಸ್ ಪೂಲ್. ನೀನು ಹೊಸದು ಕೊಡಿಸ್ತೀಯ ಅಮ್ಮಗೆ. ಹಂಗೆ ಹೇಳಿ. ಹಲೋ ಫ್ರೆಂಡ್ಸ್, ಇವಾಗ ನಾವು ಬಂದಿರೋದು ಹಾಟ್ ಸ್ಪ್ರಿಂಗ್ ಪೂಲ್ಗೆ. ಇದೇನಿದೆಯಲ್ಲ ಇಲ್ಲಿ ಟೋಟಲ್ ಆಗಿ ಒಂದು ಅಲ್ಲಲ್ಲಿ ಪೂಲ್ಸ್ ಇದೆ. ಇದು ಹಾಟ್ ಪೂಲು, ಅಂದರೆ ಇಲ್ಲಿ ಬಿಸಿ ನೀರಿರುತ್ತೆ. ಇಲ್ಲಿ ಏನಿದೆಯಲ್ಲ ದಿಸ್ ಇಸ್ ಹಾಟ್ ವಾಟರ್. ಆ ಕಡೆ ಇರೋದು ಸ್ಪ್ರಿಂಗ್, ಅಂದರೆ ಹಾಟ್ ಸ್ಪ್ರಿಂಗ್. ಅಲ್ಲಿರೋದು ಒಂದು ಸ್ವಲ್ಪ ಬೆಚ್ಚಗಿರುತ್ತೆ, ವಾರ್ಮ್ ಆಗಿರುತ್ತೆ. ಇದು ಸ್ವಲ್ಪ ಬಿಸಿಯಾಗಿರುತ್ತೆ. ಸೊ ವ್ಯೂ ಇಟ್ ಈಸ್ ಇನ್ ಬಿಟ್ವೀನ್ ದ ಫಾರೆಸ್ಟ್. ಸುತ್ತಲೂ ಫಾರೆಸ್ಟ್ ಇದೆ. ಈ ಫಾರೆಸ್ಟ್ ಮಧ್ಯದಲ್ಲಿ ಈ ಥರ ಪೂಲ್ಸ್ ಇದೆ. ಇದನ್ನು ನ್ಯಾಚುರಲ್ ಫ್ರೆಶ್ ವಾಟರ್ ಅಂತ ಅಂತಾರೆ. ವಿ ಡೋಂಟ್ ನೋ ವೆದರ್ ಇಟ್ಸ್ ಅ ನ್ಯಾಚುರಲ್ ಆರ್ ಆರ್ಟಿಫಿಷಿಯಲ್, ಬಟ್ ಎಸ್ ಚೆನ್ನಾಗಿದೆ, ವ್ಯೂ ಚೆನ್ನಾಗಿದೆ. ಮತ್ತು ದ ಪ್ಲೇಸ್ ಇಟ್ ಈಸ್ ಲೊಕೇಟೆಡ್ ಅಲ್ವಾ, ತುಂಬ ಚೆನ್ನಾಗಿದೆ. ಇಟ್ ಈಸ್ ಕಾಲ್ಡ್ ಆಸ್ ಹಾಟ್ ಸ್ಪ್ರಿಂಗ್ ಪೂಲ್. ಲುಕ್ ಅಟ್ ದಿಸ್. ನೆಕ್ಸ್ಟ್ ಹಾಟ್ ಸ್ಪ್ರಿಂಗ್ ಪೂಲ್ ಮುಗಿಸ್ಕೊಂಡು ನಾವು ಒಂದು 10 ಮಿನಿಟ್ಸ್ ಡ್ರೈವಲ್ಲಿ ಹೋದರೆ ನೆಕ್ಸ್ಟ್ ಸಿಗೋದೆ ಎಮರಾಲ್ಡ್ ಪೂಲು. ಇದೊಂದು 10 ಮಿನಿಟ್ಸು ಸೇಮ್ ಜಂಗಲಲ್ಲೇ ಇರೋದು, ಬಟ್ 10 ಮಿನಿಟ್ಸ್ ಡ್ರೈವಲ್ಲಿ ಹೋಗಬೇಕಾಗತ್ತೆ. ಇಲ್ಲೇನು ನೋಡ್ತಿದ್ದೀವಲ್ಲ ಎಮರಾಲ್ಡ್ ಪೂಲ್. ಎಸ್, ವಿ ಹ್ಯಾವ್ ಟು ವಾಕ್ ಆಲ್ಮೋಸ್ಟ್ 1 ಕಿಲೋಮೀಟರ್. ಆ ಎಂಟ್ರೆನ್ಸಿಂದ 1 ಕಿಲೋಮೀಟರ್ ಒಳಗಡೆ ಹೋದರೆ ನಮಗೆ ಈ ಪೂಲ್ ಸಿಗುತ್ತೆ. ಮಧ್ಯದಲ್ಲಿ ಯು ಕ್ಯಾನ್ ಸಿ ದ ವಾಟರ್ ಫ್ಲೋ ದೇರ್,
ಬಟ್ ಇಲ್ಲೆಲ್ಲೂ ಸ್ವಿಮ್ ಮಾಡೋಕ್ಕೆ ಬಿಡೋದಿಲ್ಲ. ಇಟ್ ಈಸ್ ಅ ರೆಸ್ಟ್ರಿಕ್ಟೆಡ್ ಏರಿಯಾ. ನಾವು ಇಲ್ಲಿ ಬರೀ ಇಟ್ಸ್ ಅ ಪಾತ್ವೇ, ವಿ ಕ್ಯಾನ್ ಗೋ ಥ್ರೂ ದಿಸ್ ಪಾತ್ವೇ ಅಷ್ಟೇ ಹೊರತು ಅಲ್ಲೆಲ್ಲೂ ನೀರು ಕಾಣಿಸಿದ್ರೆ ನಾವು ಇಳಿಯೋದಕ್ಕೆ ಅಲೌ ಮಾಡೋದಿಲ್ಲ. ಅಲ್ಲಿ ಬೋರ್ಡ್ ಸಹ ಹಾಕಿರ್ತಾರೆ. ಸೊ ಯು ಕ್ಯಾನ್ ವಿಟ್ನೆಸ್ ದ ವಾಟರ್ ಆನ್ ಈದರ್ ಆಫ್ ದ ಸೈಡ್ಸ್ ಥ್ರೂ ಔಟ್ ದ ಪಾತ್ವೇ, ಬಟ್ ಇಟ್ ವಿಲ್ ಬಿ ವೆರಿ ಸ್ಲಿಪ್ಪರಿ. ತುಂಬ ಸ್ಲಿಪ್ಪರಿ ಇರುತ್ತೆ. ಅದಕ್ಕೋಸ್ಕರ ಅಲ್ಲಿ ಯಾರೂ ಇಳಿಬೇಡಿ ಅಂತ ಪ್ರಾಹಿಬಿಟ್ ಮಾಡ್ತಾರೆ. ಸುತ್ತಲೂ ಫಾರೆಸ್ಟ್ ಇರೋದ್ರಿಂದ ವೆನ್ ಯು ಆರ್ ವಾಕಿಂಗ್ ಥ್ರೂ ದಟ್ ಪಾತ್ ಅಲ್ವಾ, ಇಟ್ ವಿಲ್ ಗಿವ್ ಯು ಅನ್ ಅಮೇಝಿಂಗ್ ವ್ಯೂ ಆ್ಯಂಡ್ ದ ಪ್ಲೆಸೆಂಟ್ ಫೀಲ್ ಅನ್ಬೋದು. ತುಂಬ ಚೆನ್ನಾಗಿರುತ್ತೆ. ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಕ್ರ್ಯಾಬಿನಲ್ಲಿ ಫುಡ್ಗೆ ವಿ ವರ್ ವೆರಿ ಡಿಸಪಾಯಿಂಟೆಡ್. ನಾವದು ಜಾಗದಲ್ಲಿ ಸರೌಂಡಿಂಗಲ್ಲಿ, ಬಿಕಾಸ್ ದೊಡ್ಡವರು ಹೋದರೆ ವಿ ಅಂಡರ್ಸ್ಟ್ಯಾಂಡ್, ಎಲ್ಲಾದರೂ ಯಾವ ರೆಸ್ಟೋರೆಂಟ್ಗಾದರೂ ಹೋಗಿ ಊಟ ಮಾಡಿಬಿಡ್ಬೋದು. ಬಟ್ ವೆನ್ ವಿ ಟೇಕ್ ಅ ಕಿಡ್, ಚಿಕ್ಕ ಮಕ್ಕಳನ್ನ ಕರ್ಕೊಂಡೋದ್ರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಅವರೆಲ್ಲ ಫುಡ್ಸು ತಿನ್ನೋದಿಲ್ಲ. ದೇ ವಿಲ್ ಹ್ಯಾವ್ ದೇರ್ ಓನ್ ಕ್ರೇವಿಂಗ್. ಎಲ್ಲದಕ್ಕೂ ಅಡ್ಜಸ್ಟ್ ಆಗೋಕ್ಕಾಗೋಲ್ಲ. ಯಾಕಂದರೆ ಒನ್ ವೀಕಲ್ಲಿ ಆ ಥರ ಲಾಂಗ್ ಡೇಸಲ್ಲಿ ಹೋದರೆ ಈವನ್ ದೇ ವಿಲ್ ನಾಟ್ ಬಿ ಓಕೆ ವಿತ್ ದ ಫುಡ್. ಅಂಥವ್ರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಈವನ್ ವಿ ಫೇಸ್ ದ್ಯಾಟ್. ಕ್ರ್ಯಾಬಿನಲ್ಲಿ ಊಟಕ್ಕೆ ತುಂಬ ಪ್ರಾಬ್ಲಮ್ ಆಯಿತು. ನಾವು ಸ್ಟೇ ಆಗಿದ್ದು ಹೋಟೆಲಲ್ಲೂ ಸಹ, ರೆಸ್ಟೋರೆಂಟಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಫೆನಲ್ಲೂ ಅಷ್ಟೇ ಇಂಡಿಯನ್ ಫುಡ್ ಕೊಟ್ಟಿರಲಿಲ್ಲ. ದೆನ್ ಗಿವನ್ ಕಂಪ್ಲೀಟ್ಲಿ ಸಮ್ ರಷ್ಯನ್ ಫುಡ್ಡು ಮತ್ತು ಇಟಾಲಿಯನ್ ಫುಡ್ ವಿಚ್ ಅ ಕಿಡ್ ಕೆನಾಟ್ ಹ್ಯಾವ್. ಇಂಡಿಯನ್ ಕಿಡ್ ಫೈಂಡ್ಸ್ ಇಟ್ ಡಿಫಿಕಲ್ಟ್ ಟು ಹ್ಯಾವ್. ನಮ್ಮ ಮಗುಗೂ ಅದೇ ಪ್ರಾಬ್ಲಮ್ ಆಯಿತು. ಮಧ್ಯಾಹ್ನ ಮತ್ತು ಊಟ ಸರಿಯಾಗಿರಲಿಲ್ಲ. ನೈಟ್ ಯಾವುದೋ ಇಂಡಿಯನ್ ರೆಸ್ಟೋರೆಂಟ್ ಇತ್ತು ಅಂತ ಹೋದ್ವಿ. ದ್ಯಾಟ್ ವಾಸ್ ಆಲ್ಸೋ ನಾಟ್ ದ್ಯಾಟ್ ಗುಡ್. ಅಂದರೆ ಮಡ್ರಾಸ್ ಕೆಫೆ ಅಂತ ಇಲ್ಲಿ ಹೇಳ್ತಾರೆ ಚೆನ್ನಾಗಿರುತ್ತೆ ಅಂತ. ಬಟ್ ಅಲ್ಲಿ ನಾವು ಬಿರಿಯಾನಿ ಅಂದರೆ ಚಿಕನ್ ಬಿರಿಯಾನಿ ಮತ್ತು ದೋಸೆ ತೊಗೊಂಡಿದ್ವಿ. ದೋಸೆ ವಾಸ್ ಟು ಸಮ್ ಎಕ್ಸ್ಟೆಂಟ್ ಓಕೆ, ಬಟ್ ಬಿರಿಯಾನಿ ವಾಸ್ ನಾಟ್ ಗುಡ್. ಯಾಕಂದ್ರೆ ಇಲ್ಲೆಲ್ಲ ಬಾಸ್ಮತಿ ರೈಸಲ್ಲಿ ಮಾಡ್ತಾರೆ ಮತ್ತು ಆ ಬಾಸ್ಮತಿ ರೈಸ್ನ ಅಷ್ಟು ಪ್ರಾಪರ್ಲಿ ಕುಕ್ ಮಾಡಿರಲ್ಲ. ಸೊ ಈಗ ನೋಡ್ತಿರೋದೇ ಎಮರಾಲ್ಡ್ ಪೂಲ್. ಸೊ ಇಲ್ಲಿ ಏನಂದರೆ ಮೇಲ್ಗಡೆ ನೀರು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಸ್ ಇಫ್ ಇಟ್ಸ್ ಅ ಕ್ಲಿಯರ್ ವಾಟರ್ ಥರ ಗ್ರೀನಾಗಿ. ಬಟ್ ಒಳಗಡೆ ಸಿಕ್ಕಾಪಟ್ಟೆ ಪಾಚಿ ಇರುತ್ತೆ. ತುಂಬ ಸ್ಲಿಪ್ಪರಿ ಇರುತ್ತೆ. ಹುಷಾರಾಗಿ ಇಳಿಬೇಕು. ಇನ್ಫ್ಯಾಕ್ಟ್ ಒಂದು ಕಡೆ ಎಲ್ಲಾದರೂ ಕಾಲಿಟ್ಟರೆ ಜಾರ್ತು ಅಂದರೆ ಇಟ್ಕೊಳ್ಳೋಕೆ ಅಲ್ಲಿ ಗ್ರಿಪ್ಪು ಸಹ ಇರೋದಿಲ್ಲ. ಆ್ಯಂಡ್ ದ ವಾಟರ್ ಇಸ್ ಲೈಕ್ 1 ಮೀಟರ್, 1.5 ಮೀಟರ್, 2 ಮೀಟರ್ಸ್ವರೆಗೂ ಇದೆ ಡೆಪ್ತಲ್ಲಿ. ಅಂದರೆ ಅಷ್ಟು ಕ್ಲೀನ್ ಇಲ್ಲ ವಾಟರು. ಈಚೆ ಕ್ಲಿಯರಾಗಿ ಕಾಣಿಸ್ತಿದೆ, ಬಟ್ ಒಳಗಡೆ ಡೆಪ್ತಲ್ಲಿ ತುಂಬ ಪಾಚಿ ತುಂಬಿರೋದ್ರಿಂದ ಅಂಥ ಕ್ಲೀನ್ ಅನಿಸೋದಿಲ್ಲ. ಬಟ್ ಇದೂ ಸಹ ನ್ಯಾಚುರಲ್ ಪೂಲ್ ಅಂತ ಹೇಳ್ತಾರೆ. ಎಲ್ಲ ಕಡೆ ನೀರಿತ್ತು ಅಲ್ಲಿ. ವಾಟರ್ ಸೋರ್ಸ್ ವಾಸ್ ದೇರ್. ಸೊ ಮೇ ಬಿ ಬಿಕಾಸ್ ಆಫ್ ದ್ಯಾಟ್ ಅದನ್ನು ನ್ಯಾಚುರಲ್ ವಾಟರ್ ಅಂತ ಕನ್ಸಿಡರ್ ಮಾಡ್ಬೋದು. ಬಟ್ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಅ ಸ್ವಿಮ್ಮಿಂಗ್ ಪೂಲ್. ಆದರೆ ಅದು ಸ್ವಿಮ್ಮಿಂಗ್ ಪೂಲ್ ಅಲ್ಲ. ಈವನ್ ವಿ ಅಂಡರ್ಸ್ಟ್ಯಾಂಡ್ ಇಟ್ ವಾಸ್ ನಾಟ್ ಅ. ಸೊ ಇಟ್ಸ್ ಅ ನ್ಯಾಚುರಲ್ ವಾಟರ್. ನನ್ನ ಮಗಂಗೆ ಅಲ್ಲಿ ಪಾಪ ಕಾಲಲ್ಲಿ ನೋವು ಮಾಡ್ಕೊಬಿಟ್ಟ. ಅಲ್ಲಿ ಚೂರು ಬಂಡೆಗಳಿರುತ್ತೆ, ಗೊತ್ತೇ ಆಗೋದಿಲ್ಲ. ಕಾಲು ಇಡಕ್ಕೆ ಹೋಗೋವನೇ ತರ್ಚ್ಕೊಬಿಟ್ಟು ರಕ್ತ ಬಂದುಬಿಡ್ತು, ಕಟ್ಟಾಗಿಬಿಡ್ತು. ಸೊ ತುಂಬ ಸೇಫಾಗಿರಿ. ಯಾರಾದರೂ ಕ್ರ್ಯಾಬಿನಲ್ಲಿ ಈ ಐಲ್ಯಾಂಡ್ಗೆ ಬಂದರೆ, ಈ ವಾಟರ್ ಪೂಲ್ಗೆ ಬಂದರೆ ಬಿ ವೆರಿ ಕೇರ್ಫುಲ್. ದಿಸ್ ಈಸ್ ದ ವಾಕ್ ವೇ. ಅದಾದಮೇಲೆ ನಾವು ಇನ್ನೊಂದು ಬ್ಲೂ ಪೂಲ್ ಅಂತ ಇತ್ತು, ಅದಕ್ಕಿನ್ನೂ 1/2 ಕಿಲೋಮೀಟ್ರ್ ಹೋಗಬೇಕಿತ್ತು. ನನ್ನ ಮಗ ಟಯರ್ಡ್ ಆಗಿದ್ದ, ಕಾಲು ಬೇರೆ ನೋವಿಸ್ಕೊಂಡಿದ್ದ ಅಂದ್ಬಿಟ್ಟು ಹೋಗೋದು ಬೇಡ ಅಂತ ವಾಪಸ್ ಬಂದ್ವಿ. ಬಿಕಾಸ್ ನಮಗೆ 1:30ಗೆ ವಿ ಹ್ಯಾಡ್ ಟು ರಶ್ ಬ್ಯಾಕ್ ಟು ದ ಕಾರ್ ಅಥವಾ ಕ್ಯಾಬ್ ಏನು ಕೊಟ್ಟಿದ್ದಾರಲ್ಲ, ವಿ ಹ್ಯಾಡ್ ಟು ರಶ್ ಬ್ಯಾಕ್ ಟು ಮೂವ್ ಟು ಒನ್ ಮೋರ್ ಪ್ಲೇಸ್. ಬಟ್ ಆ ಇನ್ನೊಂದು ಪ್ಲೇಸ್ನ ನಾವು ಆಪ್ಟ್ ಮಾಡಿಲ್ಲ. ಯಾಕಂದರೆ ಇಟ್ ವಾಸ್ ಅನ್ನೋದು ಟೆಂಪಲ್. ವಾಟ್ ಇಸ್ ದಟ್? ಟೈಗರ್ ಕೇವ್ ಟೆಂಪಲ್ ಅಂತ. ಅದು ಒಂದು ಟೆಂಪಲ್ಲೇ, ಬುದ್ಧ ಟೆಂಪಲ್ಲೇ. ಸೊ ನಾವು ಕ್ಯಾನ್ಸಲ್ ಮಾಡಿದ್ವಿ. ತುಂಬ ಬಿಸಿಲಿತ್ತು, ತುಂಬ ವಾಕ್ ಮಾಡಬೇಕಾಗಿತ್ತು. ಆಲ್ರೆಡಿ ಟಯರ್ಡ್ ಆಗಿದೆ ನನ್ನ ಮಗ, ಕಾಲು ಬೇರೆ ನೋವು ಮಾಡಿಸ್ಕೊಂಡಿದ್ದ ಅಂದ್ಬಿಟ್ಟು ನಾವು ಆ ಟೆಂಪಲ್ಗೆ ಹೋಗಲಿಲ್ಲ. ಅದು ಬಿಟ್ಟರೆ ಕ್ರ್ಯಾಬಿನಲ್ಲಿ ದುಡ್ಡು ಇಸ್ಕೊಬಿಟ್ಟು ಪ್ಲೇಸಸ್ನ ಪ್ಯಾಕೇಜ್ ಟ್ರಿಪ್ ಅಂತ ಕರ್ಕೊಂಡು ಹೋಗ್ತಾರೆ. ಬಟ್ ಅಲ್ಲಿ ಅವ್ರು ಕೊಡೋ ಪ್ಯಾಕೇಜಸ್ನೇ ಒಪ್ಕೊಳ್ಳೋಕೆ ಹೋಗಬೇಡಿ. ಬಿಕಾಸ್ ಎಲ್ಲಿ ಕಾಸ್ಟ್ ಕಟ್ಟಿಂಗ್ ಇರುತ್ತೋ ಅಲ್ಲಿ ನೋಡಿ ಕೊಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ನಿಮ್ಮ ಕಸ್ಟಮೈಸ್ ಮಾಡ್ಕೊಳ್ಳಿ. ಕಸ್ಟಮೈಸ್ ಮಾಡ್ಕೊಂಡಾಗ ಆ 4 ಐಲ್ಯಾಂಡ್ ಅಂತೆಲ್ಲ ಏನೇನೋ ಕೊಡ್ತಾರೆ, ಅದೆಲ್ಲ ನಿಜವಾಗ್ಲೂ ನಾಟ್ ವರ್ತ್ ಟು ಬಿ ಪೇಡ್ ಫಾರ್ ಅಂತ ಅನಿಸುತ್ತೆ. ನಿಮ್ಮ ಇಷ್ಟ, ಹೋಗೋರು ಹೋಗಿ. ಬಟ್ ನನಗನ್ಸಿದ್ದು ಐ ಹ್ಯಾವ್ ಟೋಲ್ಡ್ ಯು. ಸೊ ವೆನ್ ಯು ಕಮ್ ಹಿಯರ್, ಡು ನಾಟ್ ಮಿಸ್ ಆನ್ ದ ಎಮರಾಲ್ಡ್ ಪೂಲ್ ಆ್ಯಂಡ್ ದ ಹಾಟ್ ಸ್ಪ್ರಿಂಗ್ ಪೂಲ್. ದಟ್ಸ್ ಆಲ್ ಫಾರ್ ದ ಕ್ರ್ಯಾಬಿ ಐಲ್ಯಾಂಡ್ ಟೂರ್. ಇನ್ನೊಂದು ಬರುತ್ತೆ ಫುಕೆಟ್. ಸೊ ದಟ್ ವಿಲ್ ಬಿ ಮೈ 4th part of the Thailand trip. Thank you for watching. Stay tuned for my next vlogs.